ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರುವಂಥದ್ದು ವಿಜಯಪುರದ ಕಾಗಜಿ ನಿಂಬೆ ತಳಿ. ಇದು ಬಂದು ಸುಮಾರು 10 ವರ್ಷದ ಗಿಡ. ನೋಡ್ಬೋದು ಕಾಯಿ ಎಲ್ಲ ಹೇಗಿದೆ ಅಂತ. ಈ ಕಾಯಿ ನಿಮಗೆ ಇನ್ನೊಂದು 15ರಿಂದ 20 ದಿವಸದಲ್ಲಿ ಹಾರ್ವೆಸ್ಟಿಂಗ್ ಶುರು ಮಾಡ್ತಾರೆ. 10 ವರ್ಷದ ತೋಟ ಇದು. ನೋಡ್ಬೋದು ಎಲ್ಲ ಗಿಡಕ್ಕೂ ಚೆನ್ನಾಗಿ ಕಾಯಿ ಬಂದಿದೆ. ಕಾಯಿ ಕಚ್ಚೋದಿಲ್ಲ, ಹೂ ಬಿಡೋದಿಲ್ಲ ಅಂತ ಹೇಳ್ತಾರೆ. ನೋಡ್ತಾ ಇದ್ದೀರಲ್ಲ, ಒಂದು ಹೂ ಕೂಡ ಬರ್ತಾ ಇದೆ. ಅಲ್ಲಲ್ಲಿ ಮುಂಚೆ ಹೂ ಬಂದು ಸೆಟ್ಟಿಂಗ್ ಆಗಿದೆ ಸ್ವಲ್ಪ. ಈ ಥರ ಟ್ರ್ಯಾಪ್ಸ್ ಎಲ್ಲ ಹಾಕಿದ್ದಾರೆ. ಒಂದು ಗಿಡಕ್ಕೆ ಸುಮಾರು 1,500 ಮೇಲೆ ಹಣ್ಣಿದೆ ಅಂತ ಅನಿಸ್ತಾ ಇದೆ ನನಗೆ. ನೋಡ್ಬೋದು ನೀವು ಹಣ್ಣು. ಪ್ರತಿಯೊಂದು ಗಿಡಕ್ಕೂ ಇದೇ ಥರ ಹಣ್ಣಿದೆ. ಸುಮಾರು 130 ಗಿಡಗಳನ್ನು ನಾಟಿ ಮಾಡಿದ್ದಾರೆ. ನೋಡಿ ಸೈಜ್, ಒಳ್ಳೆ ಸೈಜ್ ಬಂದಿದೆ. ಕಾಯಿ ಕೂಡ ಒಳ್ಳೆ ಶೈನಿಂಗ್ ಕೂಡ ಇದೆ. ನೋಡ್ಬೋದು ನೋಡಿ, ಸುಮಾರು 120-130 ಗಿಡಗಳು ಕೂಡ ಇದೇ ರೀತಿಯಲ್ಲಿದೆ. ಸುಮಾರು ಜನ ಹೇಳ್ತಾರೆ ನಮ್ಮದು ಕಾಯಿ ಕಚ್ಚಿಲ್ಲ ಸರ್ ಅಂತಾರೆ. ನೀವು ಸರ್ಕಾರಿ ಗೊಬ್ಬರ ಬಳಸೋದನ್ನು ಕೆಳಗಡೆ ಬಿಟ್ಟರೆ ಕಾಯಿ ನಿಮ್ಮದು ಕೂಡ ಇದೇ ಥರ ಬರುತ್ತೆ ಅಂತ ರೈತರು ಹೇಳುವಂಥದ್ದು. ಆದರೆ ಸುಮಾರು ಜನ ಸರ್ಕಾರಿ ಗೊಬ್ಬರ ಬಳಸಿ, ಹೈ ಡೋಸ್ ಕೆಮಿಕಲ್ಗಳನ್ನು ಬಳಸಿ ಅವರ ಗಿಡಗಳನ್ನು ಹಾಳು ಮಾಡ್ತಾ ಇದ್ದಾರೆ ಕೂಡ. ಮುಂದಿನ 10 ವರ್ಷದಲ್ಲಿ ಇದೇ ಥರ ಆದರೆ ನಿಂಬೆ ತೋಟಗಳನ್ನು ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ನನ್ನದೊಂದು ಚಿಕ್ಕ ಸಲಹೆ. ಸೊ ದಯವಿಟ್ಟು ಕೆಳಗಡೆ ನಿಂಬೆಗೆ ಸರ್ಕಾರಿ ಗೊಬ್ಬರವನ್ನು ಬಳಸದೆ ನಿಮ್ಮಲ್ಲಿರುವಂಥ ತಿಪ್ಪೆ ಗೊಬ್ಬರ, ದನದ ಗೊಬ್ಬರ, ಕೋಳಿ ಗೊಬ್ಬರ ಆ ಥರಗಳನ್ನು ಬಳಸಿ ನಿಂಬೆ ಕೃಷಿ ಅಥವಾ ಬೇರೆ ಯಾವುದೇ ಇರಲಿ ಆ ಥರ ಕೃಷಿ ಮಾಡಬೇಕನ್ನೋದು ನನ್ನ ಅನಿಸಿಕೆ. ನಮಸ್ಕಾರ ಎಲ್ರಿಗೂ.